ಓಂ ಗಣೇಶಾಯ ನಮಃ. ಫೆಬ್ರವರಿ ಮಾಸದಲ್ಲಿ 2 ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವಾಗುತ್ತದೆ. ಮೇಷರಾಶಿಯವರಿಗೆ ಬುಧ ಗ್ರಹ 3 ಮತ್ತು 6ನೇ ಮನೆಯ ಅಧಿಪತಿ ದಶಮ ಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರ ಹಾಗೂ ಪಂಚಮಾಧಿಪತಿಯಾದ ಸೂರ್ಯ ಕೂಡ ದಶಮ ಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರ. ಆದರೆ ಈ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಇದರಿಂದ ಏನೆಲ್ಲ ಬದಲಾವಣೆ ಆಗಬಹುದು ಎಂದು ಇವತ್ತು ನೋಡೋಣ. ಅಷ್ಟೇ ಅಲ್ಲದೆ ಶುಕ್ರ ಗ್ರಹ ಉಚ್ಚಸ್ಥಾನವಾದ ಮೀನರಾಶಿಯಲ್ಲಿ, ಕುಜ ನೀಚ ಸ್ಥಾನದಿಂದ 3ನೇ ಮನೆಗೆ ಸಂಚಾರ, ಗುರು ಶನಿ ರಾಹು ಕೇತು ಫೆಬ್ರವರಿ ಮಾಸದಲ್ಲಿ ಸ್ಥಾನವನ್ನು ಬದಲಾಯಿಸುತ್ತಾ ಇಲ್ಲ. ನೋಡೋಣ ಮೇಷರಾಶಿಯವರಿಗೆ ಈ ಗ್ರಹಗಳ ಸ್ಥಿತಿಗತಿಯಿಂದ ಫೆಬ್ರವರಿ ಮಾಸದ ಭವಿಷ್ಯ ಹೇಗಿದೆ ಎಂದು. ನಿಮಗೆಲ್ಲರಿಗೂ ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ಆಧಾರದ ಸ್ವಾಗತ. ಲಗ್ನಾಧಿಪತಿಯಾದ ಕುಜಗ್ರಹ ಇಷ್ಟರ ತನಕ ನೀಚ ಸ್ಥಾನದಲ್ಲಿರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಅಥವಾ ಸಹೋದರರ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಯನ್ನು ನೀವು ಕಂಡಿರಬಹುದು. ಆದರೆ ಅದರ ಪ್ರಮಾಣ ಫೆಬ್ರವರಿ ಮಾಸದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತದೆ ಅಷ್ಟೇ. ವಿದ್ಯಾರ್ಥಿಯವರಿಗೆ ಓದಿನ ಕಡೆ ಫೆಬ್ರವರಿ 12ರ ತನಕ ತುಂಬ ಉತ್ಸಾಹ ಇರುವುದು, ಆದರೆ ಅದರ ನಂತರ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ ಇರುವುದರಿಂದ ಫೋಕಸ್ ಮಾಡಲಿಕ್ಕೆ ಆಗುವುದಿಲ್ಲ. ಉದ್ಯೋಗದ ವಿಚಾರ ನೋಡುವುದಾದರೆ ದಶಮಾಧಿಪತಿ ಲಾಭಸ್ಥಾನದಲ್ಲಿ ಇರುವುದರಿಂದ ಧನಲಾಭ ಇದೆ, ಆದರೆ ಕೆಲಸ ಕೂಡ ಜಾಸ್ತಿ ಇದೆ ನೋಡಿ. 10ನೇ ಮನೆಯಲ್ಲಿ ಬುಧ ಆದಿತ್ಯ ಇಬ್ಬರು ಒಟ್ಟಿಗೆ ಇರುವುದರಿಂದ ಕೆಲಸ ಕಾರ್ಯದಲ್ಲಿ ನಿಪುಣತೆ ಇರುತ್ತದೆ. ಹಾಗಾಗಿ ಜಾಸ್ತಿ ಕೆಲಸ ಇದ್ದರೂ ಶ್ರಮಪಟ್ಟು ಕೆಲಸ ಮಾಡುವ ಮನಸ್ಸು ಇರುತ್ತದೆ ನಿಮಗೆ. ಸೂರ್ಯ ಶನಿ ಮನೆಯಲ್ಲಿ ಇರುವುದರಿಂದ ಮೇಲಾಧಿಕಾರಿಯಿಂದ ಸ್ವಲ್ಪ ಕಿರಿಕಿರಿ ಇರಬಹುದು. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಸಮಸ್ಯೆ ಏನಾದರೂ ಬರಬಹುದು ನೋಡಿ. ಬಿಸ್ನೆಸ್ ವಿಚಾರವಾಗಿ ನೋಡುವುದಾದರೆ ಸಪ್ತಮಾಧಿಪತಿಯಾದ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ, ಮೀನ ರಾಶಿಯಲ್ಲಿ, ಉಚ್ಚ ರಾಶಿಯಲ್ಲಿ. ಹಾಗಾಗಿ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ತುಂಬ ಜಾಸ್ತಿ ಇರುತ್ತದೆ. ಈ ಎಕ್ಸ್ಪೆಂಡಿಚರ್ ನಿಮ್ಮ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಇಲ್ಲವೇ ಯಾವುದಾದರೂ ಒಂದು ಹೊಸ ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಖರ್ಚಾಗುವುದರಿಂದ ಶುಭ ಖರ್ಚೇ ಆಗಿರುತ್ತದೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅವರಿಗೆ ತುಂಬ ಒಳ್ಳೆಯ ಸಮಯ. ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಇಲ್ಲಿ ಉತ್ತಮ ಫಲ ಇದೆ. ಸಂತಾನ ಬಯಸುವವರಿಗೆ ಸಂತಾನ ಭಾಗ್ಯ, ಕಂಕಣ ಬಯಸುವವರಿಗೆ ಕಂಕಣ ಭಾಗ್ಯ ಕೂಡ ಒದಗುವುದು. ಕುಟುಂಬದಲ್ಲಿ ಶುಭ ಕಾರ್ಯಗಳು ಆಗುತ್ತಾ ಇರುತ್ತದೆ, ಆದರೆ ಅದರಿಂದ ಹಣ ವ್ಯಯ ಸ್ವಲ್ಪ ಜಾಸ್ತಿ ಆಗುತ್ತದೆ. ರಾಹು 12ನೇ ಮನೆಯಲ್ಲಿದ್ದಾನೆ, ಕೇತು 6ನೇ ಮನೆಯಲ್ಲಿದ್ದಾನೆ. ಕ್ರೂರ ಗ್ರಹಗಳು ದುಸ್ಥಾನದಲ್ಲಿ ಇದ್ದರೆ ಅದು ಶುಭ ಫಲ. ಹಾಗಾಗಿ ಫಾರಿನ್ ಜನರಿಂದ ಇಲ್ಲವೇ ಬೇರೆ ವರ್ಗದವರಿಂದ ನಿಮಗೆ ಲಾಭ ಇದೆ. ಕೇತು 6ನೇ ಮನೆಯಲ್ಲಿ ಇರುವುದರಿಂದ ಶತ್ರುನಾಶ ಆಗುವುದು. ಹೀಗೆ ಉತ್ತಮವಾದ ಫಲ ಮೇಷರಾಶಿಯವರಿಗೆ ಇದೆ. ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲ ಗೋಚಾರ ಫಲ. ನಿಮ್ಮ ಜಾತಕದಲ್ಲಿ ಇರುವ ಗ್ರಹಗಳ ಸ್ಥಿತಿಗತಿ ಮೇಲೆ ಫಲದಲ್ಲಿ ವ್ಯತ್ಯಾಸ ಬರಬಹುದು. ನಿಮ್ಮ ಜಾತಕದ ಫಲವನ್ನು ನೋಡಲು ಏನಾದರೂ ಇಚ್ಛಿಸುವುದಾದರೆ ಸ್ಕ್ರೀನ್ನಲ್ಲಿ ಬರುವ ಈ ಇಮೇಲ್ಗೆ ನಿಮ್ಮ ಜನ್ಮ ದಿನಾಂಕ, ಸಮಯ ಮತ್ತು ಸ್ಥಳದ ವಿವರವನ್ನು ಕಳುಹಿಸಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವಜನೋ ಸುಖಿನೋ ಭವಂತು.